ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಪೋಸ್ಟ್ ಆಫೀಸ್ ವೇಕೆನ್ಸಿ ಸ್ಟೇಟ್ ವೈಸ್ ನೋಡೋಣ. ಸ್ಟೇಟ್ ವೈಸ್ ವೇಕೆನ್ಸಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಜನವರಿ 2026. ಡೇಟ್ ಬೇಕಾದ್ರೆ ನೋಡಬಹುದು ನೀವು. ನೋಟಿಫಿಕೇಶನ್ PDF ದಲ್ಲಿ ಇದೆ. 7/1/2026 ಅಂತ ಇದೆ. ಅದೇ ರೀತಿಯಾಗಿ ಅಪ್ಲೈ ಮಾಡು ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಕರ್ನಾಟಕ ಸ್ಟೇಟ್ ದಲ್ಲಿ 1023 ವೇಕೆನ್ಸಿಗಳು ಇದ್ದಾವೆ. ಅದೇ ರೀತಿಯಾಗಿ ಟೋಟಲ್ ಆಲ್ ಇಂಡಿಯಾದಲ್ಲಿ 28,740 28,740 ಎಲ್ಲ ಇಂಡಿಯನ್ ಪೋಸ್ಟ್ ಆಫೀಸ್ ದಲ್ಲಿ ವೇಕೆನ್ಸಿ ಇದಾವೆ ಟೋಟಲ್. ಅದೇ ರೀತಿಯಾಗಿ ಸ್ಟೇಟ್ ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಆಂಧ್ರ ಪ್ರದೇಶದಲ್ಲಿ ಎಷ್ಟಿದಾವೆ ಅಂದ್ರೆ 1060, ಅಸ್ಸಾಂದಲ್ಲಿ 639, ಬಿಹಾರದಲ್ಲಿ 1347, ಛತ್ತೀಸ್ಗಢದಲ್ಲಿ 1155, ಡೆಲ್ಲಿಯಲ್ಲಿ 42, ಗುಜರಾತ್ದಲ್ಲಿ 1830, ಹರಿಯಾಣದಲ್ಲಿ 270, ಹಿಮಾಚಲ ಪ್ರದೇಶದಲ್ಲಿ 520, ಜಮ್ಮು ಮತ್ತು ಕಾಶ್ಮೀರದಲ್ಲಿ 267, ಜಾರ್ಖಂಡ್ ನಲ್ಲಿ 908, ಕರ್ನಾಟಕದಲ್ಲಿ 1023, ಕೇರಳದಲ್ಲಿ 1691, ಮಧ್ಯಪ್ರದೇಶದಲ್ಲಿ 2120, ಮಹಾರಾಷ್ಟ್ರದಲ್ಲಿ 3553, ನಾರ್ತ್ ಈಸ್ಟ್ ನಲ್ಲಿ 1014, ಒರಿಸ್ಸಾದಲ್ಲಿ 1191, ಪಂಜಾಬ್ ನಲ್ಲಿ 2262, ರಾಜಸ್ಥಾನದಲ್ಲಿ 634, ಅದೇ ರೀತಿಯಾಗಿ ತಮಿಳುನಾಡು 2009, ತೆಲಂಗಾಣದಲ್ಲಿ 609, ಉತ್ತರ ಪ್ರದೇಶದಲ್ಲಿ 3169, ಉತ್ತರಾಖಂಡ್ ನಲ್ಲಿ 445, ವೆಸ್ಟ್ ಬಂಗಾಳದಲ್ಲಿ 2982, ಟೋಟಲ್ ಆಗಿ 28,740 ವೇಕೆನ್ಸಿ ಇದಾವೆ ಇಂಡಿಯನ್ ಪೋಸ್ಟ್ ಆಫೀಸ್ ದಲ್ಲಿ. ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಜನವರಿ 20 ತನಕ ಸ್ಟಾರ್ಟ್ ಆಗಬಹುದು. ಇನ್ನು ಕನ್ಫರ್ಮ್ ಇಲ್ಲ, ನೋಟಿಫಿಕೇಶನ್ ಇಲ್ಲ. ಸ್ಟೇಟ್ ವೈಸ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಡಿವಿಷನ್ ವೈಸ್ ವೇಕೆನ್ಸಿ ಬಿಟ್ಟ ನಂತರ ಅಪ್ಲಿಕೇಶನ್ ಲಿಂಕ್ ಕೂಡ ಬಿಡ್ತಾರೆ. ಕನ್ಫರ್ಮ್ ಅಂತ ಹೇಳಕ್ ಬರಲ್ಲ, 20 ತಾರೀಕು ಸ್ಟಾರ್ಟ್ ಆಗಬಹುದು. ಅದು ಫಾರ್ ವಾಚಿಂಗ್. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ.